ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಲೈಕ್ರಾ ಪೇಸ್ಟಿಂಗ್ ಅಥವಾ ಫ್ಯೂಸಿಂಗ್ ಅಥವಾ ಸ್ವೀಟ್ ಪೇಸ್ಟಿಂಗ್ ಏನು ಹೇಳ್ತೀವಿ, ಇದನ್ನು ಬ್ಲೌಸ್ಗಳಲ್ಲಿ ಯೂಸ್ ಮಾಡೋದ್ರಿಂದ ಆಗುವ ಬೆನಿಫಿಟ್ ಏನು ನಿಮಗೆ ತಿಳಿಸ್ಕೊಡ್ತೀನಿ. ಲೈವ್ ಬರ್ತೀನಿ ಅಂತ ಹೇಳಿದ್ದೆ. ಸೊ ಕಾರಣಾಂತರಗಳಿಂದ ಲೈವ್ ಬರಲಿಕ್ಕೆ ಆಗ್ತಾಯಿಲ್ಲ. ಸೊ ವರ್ಕಿಂಗ್ ಲೋಡ್ ಜಾಸ್ತಿ ಇರೋದ್ರಿಂದ, ಯಾಕೆಂದರೆ ಲೈವಲ್ಲಿ ಮೋರ್ ದೆನ್ 3 ಅವರ್ಸ್ ತೆಗೆದುಕೊಂಡ್ಬಿಡುತ್ತೆ, ಅಥವಾ 2.5 ಅವರ್ಸ್ ಆದರೂ ಮಿನಿಮಮ್ ತೆಗೆದುಕೊಳ್ಳುತ್ತೆ. ನಿಮಗೆ ಲೈಕ್ರಾ ಪೇಸ್ಟಿಂಗನ್ನು ಕಟ್ಟಿಂಗ್ ಬಂದು ಸ್ಟಿಚಿಂಗು ಪ್ರೆಸ್ಸಿಂಗು ಎಲ್ಲ ತೋರಿಸ್ಬೇಕು ಅಂತಂದರೆ 2.5 ಅವರ್ಸ್ ಮೇಲೇ ಆಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ನಿಮಗೆ ಪೇಸ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಬ್ಲೌಸ್ ಸ್ಟಿಚ್ ಆದಮೇಲೆ ಯಾವ ರೀತಿ ನಿಮಗೆ ಕಾಣುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ನಿಮಗೆ ತೋರಿಸ್ತೀನಿ ಪೇಸ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂಥೇಳಿ. ನೋಡಿ, ನಿಮಗೆ ಲಾಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ ತೋರಿಸಿದೆ ವಿಡಿಯೋದಲ್ಲಿ. ಇದನ್ನು ಪೇಸ್ಟಿಂಗ್ ನಾನು ಕಾಣಲಿ ಅಂಥೇಳಿ ವೈಟ್ ಪೇಸ್ಟಿಂಗ್ನ ಬಳಸಿದ್ದೀನಿ. ನಿಮಗೆ ಹೇಳಿದ್ದೆ ಕೂಡ, ನಮಗೆ ಬ್ಲ್ಯಾಕಲ್ಲಿ ಕ್ವಾಲಿಟಿಯಲ್ಲಿ ಸಿಕ್ಕಿಲ್ಲ ನನಗೆ ಪೇಸ್ಟಿಂಗ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗಾಗಿ ವೈಟ್ ಪೇಸ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಈಗ ಬ್ಲೌಸಲ್ಲಿ, ನೀವು ನೋಡಬಹುದು. ಸೊ ಈ ರೀತಿ ಸ್ಟಿಫ್ನೆಸ್ ಆಗಿ ನಮಗೆ ಬ್ಲೌಸ್ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ ಪೇಸ್ಟಿಂಗ್ ಆದಮೇಲೆ. ಇದನ್ನೇ ಲೈಕ್ರಾ ಪೇಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಕಡೆ ಓಪನ್ ಅಪ್ ಆಗುತ್ತೆ, ಅದು ಸರಿಯಾಗಿ ಹೀಟ್ ಆಗಲಿಲ್ಲ ಅಂತಂದರೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಪೇಸ್ಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಪೇಸ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಎಚ್ಚರ ವಹಿಸಬೇಕು. ಏನೇನು ಪ್ರಿಕಾಷನ್ಸ್ ಫಾಲೋ ಮಾಡಬೇಕು ಅಂತಂದರೆ, ಫಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಏನಿದೆ, ಇದು ಮೇಲ್ಗಡೆ ಬ್ಲೌಸ್ ಫ್ಯಾಬ್ರಿಕ್ ಏನಿದೆ ಅದನ್ನು ನೀಟಾಗಿ ಐರನ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ನಿಮ್ಮ ಹತ್ರ ಈ ರೀತಿ ಐರನ್ ಬಾಕ್ಸ್ ಇತ್ತು, ನಮಗೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಈ ರೀತಿ ಇದೆ, ಇವು ನಮ್ಮದು ಕೆನ್ ಸ್ಟಾರ್ ಇದೆ. ಸೊ ಈ ರೀತಿ ಇದೆ ಅಂತಂದರೆ ಐರನ್ ಬಾಕ್ಸು, ಖಂಡಿತವಾಗಲೂ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ಪ್ರೆಸ್ಸಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಹೀಟ್ ಏನಾದರೂ ಜಾಸ್ತಿ ಆಯಿತು ನಿಮಗೆ ಅಂತಂದರೆ ನಿಮಗೆ ಕಂಪ್ಲೀಟ್ ಬ್ಲೌಸ್ ಸುಟ್ಟೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ನನಗೆ ಗೊತ್ತು ಎಲ್ಲರ ಮನೆಯಲ್ಲಿ ಕಾಮನಾಗಿ ಈ ರೀತಿ ಇರುತ್ತೆ. ಇದನ್ನು ಕಡಿಮೆ ಪ್ರಮಾಣ ಮಾಡಿಕೊಂಡು, ಆಲ್ರೆಡಿ ಇದ್ರ ಮೇಲೆ ಬರೆದಿರ್ತಾರೆ. ಸೊ ಇದನ್ನು ಕಡಿಮೆ ಮ್ಯಾಕ್ಸಿಮಮ್ 2 ಅಥವಾ 1.5 ಇಟ್ಕೊಂಡು ನೀವು ಇದನ್ನು ಪ್ರೆಸ್ಸಿಂಗನ್ನು ಮಾಡ್ಕೊಳ್ಬೇಕು. ಪ್ರೆಸ್ಸಿಂಗ್ ಮಾಡ್ಕೋಬೇಕಾದ್ರೆ ಮೊದಲು ಪ್ರೆಸ್ಸಿಂಗ್ ಮಾಡುವಂಥದ್ದು ನಮಗೆ ಯಾವುದು ಮೇನ್ ಫ್ಯಾಬ್ರಿಕನ್ನು ಪ್ರೆಸ್ಸಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಪ್ರೆಸ್ಸಿಂಗ್ ಅಂದರೆ ಏನು, ನೀಟಾಗಿ ಐರನ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲೂ ಕೂಡ ರಿಂಕಲ್ಸ್ ಅಂತಕ್ಕಂಥದ್ದು ಬರಬಾರ್ದು. ಸೊ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ರಿಂಕಲ್ಸ್ ಬಂದರೆ ಏನಾಗುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಬರುತ್ತೆ. ನಿಮಗೆ ಪ್ರೆಸ್ಸಿಂಗ್ ಆದಮೇಲೆ ಇದು ಹೋಗೋದೇ ಇಲ್ಲ, ಇಲ್ಲಿದೆ ನೋಡಿ, ಇದು ಪ್ರೆಸ್ಸಿಂಗ್ ಆದಮೇಲೆ ಹೋಗೋದಿಲ್ಲ. ಹಾಗಾಗಿ ಪ್ರೆಸ್ಸಿಂಗ್ ಮಾಡ್ಕೋಬೇಕಾದ್ರೆ ನೀಟಾಗಿ ಇದ್ರ ಮೇಲೆ ಬಟ್ಟೆ ಲೇಔಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಹಾಕ್ಕೊಂಡಾದಮೇಲೆ ಕ್ಲಾತನ್ನು ಒನ್ ಮೀಟ್ರಲ್ಲಿ ನನಗೆ ಎಕ್ಸ್ಟೆನ್ಷನ್ ಮಾಡಿ ಉಳಿದಿರ್ತಕ್ಕಂಥ ಸ್ವೀಟ್ ಪೇಸ್ಟಿಂಗ್ ಇದು. ಸೊ ಇದನ್ನು ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇರಬೇಕು. ಉಲ್ಟಾ ಸೈಡ್ ನಾವು ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಪ್ರೆಸ್ಸಿಂಗನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. ಓಕೆನಾ? ಆಗ ಮಾತ್ರ ನಮಗೆ ಕರೆಕ್ಟಾಗಿರುವಂಥ ಪ್ರೆಸ್ಸಿಂಗ್ ಅನ್ನೋದು ಸಿಗುತ್ತೆ. ಸೊ ನೀಟಾಗಿ ಪೇಸ್ಟಿಂಗ್ ಆಗುತ್ತೆ ಬ್ಲೌಸ್ ಪೂರ್ತಿ. ಇಷ್ಟು ಪರ್ಫೆಕ್ಟಾಗಿ ಪೇಸ್ಟಿಂಗ್ ಆಗುತ್ತೆ ಅಂತಂದರೆ ನಿಮಗೆ ಸ್ಟಿಫ್ನೆಸ್ ಅನ್ನೋದು ಈ ರೀತಿ ಬ್ಲೌಸ್ಗಳಲ್ಲಿ ಕಪ್ ಶೇಪನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಸಿಕ್ಕಿಬಿಡುತ್ತೆ ಮತ್ತು ಸ್ಟಿಫ್ನೆಸ್ ಕಾಪಾಡಿಕೊಳ್ಳುತ್ತೆ. ಓಕೆನಾ? ಇದಕ್ಕೆ ನಾನು ಆಲ್ರೆಡಿ ಮತ್ತು ಲೈನಿಂಗನ್ನು ಹಾಕ್ಕೊಳ್ತೀವಿ. ಓಕೆನಾ? ಹಾಗಾಗಿ ಸ್ಟಿಫ್ನೆಸ್ ಅನ್ನೋದು ಅದೇ ರೀತಿ ಇರುತ್ತೆ. ಸೊ ನಾವು ಯಾವ ರೀತಿ ಐರನ್ನಲ್ಲಿ ನಾವು ಇದನ್ನು ಪ್ರೆಸ್ ಮಾಡಿದೆ ಅಂತಂದರೆ, ನಮ್ಮದು ತುಂಬ ದೊಡ್ಡದು ವೇಟ್ ಇರುವಂಥ ಐರನ್ ಬಾಕ್ಸ್ ಆಗಿರುತ್ತೆ. ಸೊ ನಾವೆಲ್ಲ ಜೆಂಟ್ಸ್ದು ಯೂಸ್ ಮಾಡೋದ್ರಿಂದ ಅದಕ್ಕೆಲ್ಲ ಪ್ರೆಸ್ಸಿಂಗ್ ತುಂಬ ಹೆವಿ ಬೇಕಾಗುತ್ತೆ. ಸೊ ಹಾಗಾಗಿ 3 ರಿಂದ 4 kg ಇರುವಂಥ ಐರನ್ ಬಾಕ್ಸ್ ಇದು. ಸೊ ಇದರಿಂದ ಪ್ರೆಸ್ಸಿಂಗ್ ಮಾಡ್ತೀನಿ. ಇದು 90% ನಮಗೆ ಹೀಟ್ ಇದು ಮಾಡುತ್ತೆ. ಬಟ್ಟೆ ಸುಟ್ಟೋಗೋದು ಸ್ವಲ್ಪ ಕಡಿಮೆ. ಜಾಸ್ತಿ ಹೀಟ್ ಆದರೆ ಯಾವುದಾದ್ರೂ ಸುಟ್ಟೋಗುತ್ತೆ. ಬಟ್ ಇದು ಕಡಿಮೆ ಪ್ರಮಾಣದಲ್ಲೇ ನಮಗೆ ಪ್ರೆಸ್ಸಿಂಗನ್ನು ಕೊಡಲ್ಲ. ಸ್ವಲ್ಪ ಹೀಟ್ ಬೇಕಾಗುತ್ತೆ ಇದಕ್ಕೆ ಪ್ರೆಸ್ಸಿಂಗ್ ಆಗಬೇಕಾದ್ರೆ. ಯಾಕೆ ಅಂತಂದರೆ ನಮಗೆ ಪೇಸ್ಟಿಂಗಲ್ಲಿ ಏನಾಗುತ್ತೆ, ಬಹಳ ನೀಟಾಗಿ ಕ್ವಾಲಿಟಿ ವೈಸ್ ತರೋದ್ರಿಂದ ಇದು ಪ್ರತಿಯೊಂದು ದಾರದಲ್ಲೂ ಕೂಡ ನಮಗೆ ಪೇಸ್ಟಿಂಗ್ ಇರುತ್ತೆ. ಸೊ ಹಾಗಾಗಿ ನಮಗೆ ಹೀಟ್ ಅಂತಕ್ಕಂಥದ್ದು ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಪ್ರೆಸ್ಸಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ಪ್ರೆಸ್ಸಿಂಗನ್ನು ಮಾಡಿ. ಓಕೆನಾ? ಇದನ್ನು ಕಂಪ್ಲೀಟ್ಲಿ ನಿಮಗೆ ಒಂದು ಅವೇರ್ನೆಸ್ ಅಂತ ಹೇಳ್ತೀನಿ. ಸೊ ಹಾಗಾಗಿ
ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಲೈವ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಪಿನಿಯನ್ನು. ಸೊ ಲೈವ್ ಕೊಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ನೋಡ್ಬೋದು ಬ್ಲೌಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಪೇಸ್ಟಿಂಗ್ನ ಬಳಸಿ ಬ್ಲೌಸನ್ನು ಸ್ಟಿಚ್ ಮಾಡಿರುವಂಥದ್ದು. ಓಕೆನಾ? ಯಾಕೆ ಅಂತಂದರೆ ನೋಡಿ, ಬ್ಲೌಸಲ್ಲಿ ಎಲ್ಲೂ ಕೂಡ ನಿಮಗೆ ರಿಂಕಲ್ಸ್ ಅಂತಕ್ಕಂಥದ್ದು ಕಾಣಲ್ಲ. ತುಂಬ ನೀಟಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಬಂದಿದೆ. ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಪೇಸ್ಟಿಂಗ್ನ ಯಾವ ಬ್ಲೌಸ್ಗಳಲ್ಲಿ ಬಳಸಬೇಕು ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈಗ ನಾನು ಬಳಸಿರ್ತಕ್ಕಂಥದ್ದು ರೆಗ್ಯುಲರ್ ಯೂಸ್ ಮಾಡುವಂತಹ ಬ್ಲೌಸ್ಗಳಿಗೆ. ಓಕೆನಾ? ಈ ರೀತಿ ಫುಲ್ ಸ್ಲೀವ್ ಇರುವಂತಹ ಬ್ಲೌಸ್ಗಳಿಗೆ ಪೇಸ್ಟಿಂಗನ್ನು ಬಳಸಬಾರ್ದು ವೀಕ್ಷಕರ. ಯಾಕೆ ಅಂತಂದರೆ ನಮಗೆ ಫುಲ್ ಸ್ಲೀವಲ್ಲಿ ಸ್ಟಿಚಿಂಗಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಮತ್ತು ಈ ಫ್ರಂಟ್ 4 ಟಕ್ಸ್ ಏನು ಹಿಡಿತೀವಿ ನಾವು, ಓಕೆನಾ, ಇಲ್ಲೂ ಕೂಡ ನಮಗೆ ಸಮಸ್ಯೆ ಬರುತ್ತೆ. ಯಾಕೆ ಅಂದರೆ ಇದೊಂದು ಪ್ರಯೋಗಾರ್ಥಕವಾಗಿ ನಾನು ಸ್ಟಿಚಿಂಗನ್ನು ಮಾಡಿರುವುದು. ಪೇಸ್ಟಿಂಗನ್ನು ಮಾಡಿದ್ರೆ ನಮಗೆ ಬ್ಲೌಸ್ಗಳಲ್ಲಿ ಏನಾದರೂ ವೇರಿಯೇಷನ್ಸ್ ಬರುತ್ತಾ ಅಂತಕ್ಕಂಥ ಆಧಾರದ ಮೇಲೆ ನಾನು ಸ್ಟಿಚಿಂಗನ್ನು ಮಾಡಿರ್ತಕ್ಕಂಥದ್ದು. ಪೇಸ್ಟಿಂಗ್ ನೋಡ್ಬೋದು, ತುಂಬ ಚೆನ್ನಾಗಿ ಪೇಸ್ಟಿಂಗ್ ಅಂತಕ್ಕಂಥದ್ದು ಆಗಿದೆ. ಅದೇ ರೀತಿ ಫಿನಿಶಿಂಗ್ ಕೂಡ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ, ನಿಮಗೆ ಅಲ್ಲಿ ಕಾಣುತ್ತೆ. ಓಕೆನಾ? ಪೈಪಿಂಗ್ ಕೂಡ ಅಷ್ಟೇ ಇದರದೇ ಬಟ್ಟೆ ಆಗಿರೋದ್ರಿಂದ ನಿಮಗೆ ಭಾಳ ಸಣ್ಣದಾಗಿ ಕಾಣುತ್ತೆ. ಓಕೆನಾ? ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಯಾವ ರೀತಿ ಬ್ಲೌಸ್ಗಳಿಗೆ ಪೇಸ್ಟಿಂಗನ್ನು ಅಡಾಪ್ಟ್ ಮಾಡಬೇಕು. ನೋಡಿ, ಇದು ಪೇಸ್ಟಿಂಗ್ ನಾವು ಮಾಡಿರುವಂಥದ್ದಲ್ಲ, ನಾವು ಹಚ್ಕೊಂಡಿರುವಂತಹ ಪೇಸ್ಟಿಂಗ್ ಬ್ಲೌಸ್ಗಳಲ್ಲಿ ಪೂರ್ತಿ ಬಟ್ಟೆಗೆ ನಾವು ಈ ರೀತಿ ಪೇಸ್ಟಿಂಗನ್ನು ಮಾಡ್ಕೊಂಡ್ಬಿಡ್ತೀವಿ. ಅಂತಂದ್ರೆ ಏನು, ಈ ಕ್ಲಾತ್ ಅಂತಕ್ಕಂಥದ್ದು ನಮಗೇನಿರುತ್ತೆ, ಇದು ಸಂಪೂರ್ಣ ಕ್ಯಾನ್ವಾಸ್ ಇದ್ದ ಹಾಗೆ ಇರುತ್ತೆ. ಕ್ಯಾನ್ವಾಸ್ ಬಟ್ಟೆ ಅಂತಲೇ ಹೇಳ್ಬೋದು ನಿಮಗೆ. ಸೊ ಈ ರೀತಿ ಇರುತ್ತೆ. ಓಕೆನಾ? ಈ ರೀತಿ ಬಟ್ಟೆ ಟೈಪ್ ಬರುತ್ತೆ ನಮಗೆ. ಸೊ ಇದನ್ನು ನಾವು ಕಂಪ್ಲೀಟ್ ಬ್ಲೌಸ್ನ ಇನ್ನರ್ ಸೈಡ್ ಅಂದರೆ ಒಳಗಡೆ ಭಾಗದಲ್ಲಿ ನಾವು ಅಪ್ಲೈನ ಮಾಡ್ಕೊಳ್ತೀವಿ. ಸೊ ಇದನ್ನು ನಾವು ಯಾವ ಬ್ಲೌಸ್ಗಳಲ್ಲಿ ಹೆಚ್ಚು ಬಳಸಬೇಕು ಅಂತಂದರೆ, ವಿತೌಟ್ ಸ್ಲೀವ್ ಬ್ಲೌಸ್ಗಳನ್ನು ನಾವೇನು ವೇರ್ ಮಾಡ್ತೇವೆ, ಓಕೆನಾ, ಆ ರೀತಿ ಬ್ಲೌಸ್ಗಳಲ್ಲಿ ಪೇಸ್ಟಿಂಗನ್ನು ಬಳಸೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಪೇಸ್ಟಿಂಗ್ನ ಹಾಕಿ ಆದಮೇಲೆ ಈ ಬಟ್ಟೆ ಅಂತಕ್ಕಂಥದ್ದು ಸ್ವಲ್ಪ ದಪ್ಪ ಆಗುತ್ತೆ. ಓಕೆನಾ? ದಪ್ಪ ಆದಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ, ಈಗ ಸ್ಲೀವ್ಗಳಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಮತ್ತು ಇದು 2 ಭಾಗ ಆಗುತ್ತೆ. ಸೊ ಹಾಗಾಗಿ ದಪ್ಪ ಕಾಣುತ್ತೆ, ವೇರ್ ಮಾಡಿದಾಗ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಅದೇ ಓನ್ಲಿ ವಿತೌಟ್ ಸ್ಲೀವ್ ಇತ್ತು ಅಂತಂದ್ರೆ ನಿಮಗೆ ಆಗೇನಾಗುತ್ತೆ ಅಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಪೇಸ್ಟಿಂಗನ್ನು ಬಳಸೋದಾದರೆ ವಿತೌಟ್ ಸ್ಲೀವ್ಗಳಲ್ಲಿ ನೀವು ಪೇಸ್ಟಿಂಗನ್ನು ಬಳಸಿ ನಾನು ಹೇಳುವಂಥದ್ದು. ಯಾಕೆ ಅಂದರೆ ಇದು ಸುಮ್ಮನೆ ಪ್ರಯೋಗಾರ್ಥಕವಾಗಿ ನಾವು ಮಾಡಿದ್ದು. ಆ್ಯಕ್ಚುಲಿ ಬ್ಲೌಸ್ಗಳಲ್ಲಿ ಈ ರೀತಿ ಪೇಸ್ಟಿಂಗನ್ನು ಬಳಸಲ್ಲ. ಸೊ ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಬಳಸ್ತಾರೆ ಅಂತೇಳಿ. ಇದು ಬಂದು ಸ್ವಲ್ಪ ಕ್ವಾಲಿಟಿ ವೈಸ್ ಬೆಸ್ಟ್ ಇರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಲೈಕ್ರಾ ಅಂತಂದ್ರೆ ಏನು, ಬಹಳ ತೆಳುವಾಗಿರುತ್ತೆ. ಈಗ ಬ್ಲೌಸ್ ನಿಮ್ದು ಯಾವ ರೀತಿ ನಿಮ್ಮ ಚುನ್ನಿ ಬರುತ್ತಲ್ಲ, ಸೊಬೇಲಿ ಏನು ಬರುತ್ತೆ, ಬಹಳ ತೆಳುವಾಗಿ ಏನು ಬರುತ್ತೆ, ಅಷ್ಟು ತೆಳುವಾಗಿರುವಂಥ ಬಟ್ಟೆ ಕೂಡ ಸಿಗುತ್ತೆ ನಿಮಗೆ. ಕ್ವಾಲಿಟಿಯಲ್ಲಿ ಕಡಿಮೆ ಇರುತ್ತೆ. ಓಕೆನಾ? ಕ್ವಾಲಿಟಿ ವೈಸ್ ಕಡಿಮೆ ಇರುತ್ತೆ. ಪೇಸ್ಟಿಂಗ್ ಮತ್ತು ನಮಗೆ 1 ಟೈಮ್ 2 ಟೈಮ್ ನೀರಲ್ಲಿ ಹಾಕಿದ್ರೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ಅದನ್ನು ತರಲಿಲ್ಲ ನಾನು. ಸೊ ಇದನ್ನ ಬಗ್ಗೆ ಇದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದನ್ನು ಹಾಕಿ ಆದಮೇಲೆ ಸ್ಟಿಚಿಂಗ್ ಮಾಡಿದ್ಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನಪ್ಪ ಅಂತಂದರೆ, ದಪ್ಪ ಜಾಸ್ತಿ ಆಗೋದ್ರಿಂದ ನಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ಗಳಲ್ಲಿ ಸೂಪರಾಗಿ ಬರುತ್ತೆ ಪೇಸ್ಟಿಂಗನ್ನು ಬಳಸೋದ್ರಿಂದ. ಓಕೆನಾ? ಮತ್ತು ಸಿಂಗಲ್ ಟಕ್ ಬ್ಲೌಸ್ಗಳಲ್ಲಿ ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ. ಓಕೆನಾ? ಪೇಸ್ಟಿಂಗನ್ನು ಬಳಸೋದ್ರಿಂದ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಸದ್ಯದಲ್ಲೇ ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಇದೇ ರೀತಿ ಪೇಸ್ಟಿಂಗ್ ಮಾಡಿಬಿಟ್ಟು ಇನ್ನೊಂದು ಬ್ಲೌಸ್ನ ವಿತೌಟ್ ಸ್ಲೀವ್ನ ಫಿನಿಶಿಂಗ್ ಮಾಡಿ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.